ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಊರಿಗೆ ಬಂದಿದೆ. ಬೆಲ್ಲ ಯಾವ ಥರ ಮಾಡ್ತಾರೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ, ನಾರ್ಮಲ್ ಬೆಲ್ಲ ಯಾವ ಥರ ಎರಡು ಥರನೂ ಮಾಡ್ತಾರೆ ಅವರು. ನಿಮ್ಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ನಂಬರ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೋಡಿ, ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಪೂರ್ತಿಯಾಗಿ ವೀಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡಿ ಇದು ನಮ್ಮೂರಲ್ಲಿ ಬೆಲ್ಲ ಯಾವ ಥರ ಮಾಡ್ತಾರೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ. ಒಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ನೀವು ಮನೇಲೇ ಬೆಲ್ಲ ಮಾಡ್ಕೋಬೋದು ಆರಾಮಾಗಿ. ಬೆಲ್ಲದ ಹಾಲು ಕಬ್ಬಿನ ಹಾಲು ತಗೊಂಡು ಮನೇಲೇ ಬೇಕಾದರೆ ಸ್ವಲ್ಪ ಇವಾಗ ಯಾವ ಥರ ಮಾಡ್ತಾರೆ ಇಲ್ಲಿ ನೋಡಿಕೊಂಡ್ರೆ ಮನೇಲೂ ಆರಾಮಾಗಿ ಮಾಡ್ಕೋಬೋದು. ನಾವು ಆರ್ಗ್ಯಾನಿಕ್ ಬೆಲ್ಲನೇ ಮಾಡ್ಕೋಬೋದು. ಕಬ್ಬಿನ ಹಾಲು ಒಂದಿದ್ದರೆ ಸಾಕು, ಬೆಲ್ಲ ಆರಾಮಾಗಿ ಮನೇಲೇ ಮಾಡ್ಕೋಬೋದು. ನೋಡಿ, ಇದು ಕಬ್ಬು ಹಾಕ್ತವ್ರೆ. ಇದು ಹಾಲು ಬರ್ತದಲ್ಲ, ಇದು ಹಾಲನ್ನ ಈ ಥರ ಒಂದು ತೊಟ್ಟಿ ಥರ ಮಾಡಿರ್ತಾರೆ. ಅದು ಡೈರೆಕ್ಟ್ ಇಲ್ಲಿ ಬಂದು ಕೊಪ್ರಿಕೆಗೆ ಬೀಳ್ತದೆ. ನೋಡಿ ಎಷ್ಟು ಗಲೀಜಾಗೈತೆ ಹಾಲು. ಅಲ್ಲಿಂದ ಹಂಗಾಂಡು ಬಳಸ್ಕೊಂಡು ಬಂದು ಕೊಪ್ರಿಕೆಗೆ ಬೀಳಿಸ್ತಾರೆ. ಇದು ಅಚ್ಚು, ಕುರಿಕಾಲು ಅಚ್ಚು ಅಂತಾರಲ್ಲ, ಆ ಬೆಲ್ಲ ಮಾಡ್ತಾರದು. ಬಕೆಟ್ ಬೆಲ್ಲ ಎಲ್ಲ ಥರನೂ ಮಾಡ್ತಾರೆ. ನೋಡಿ ಇಲ್ಲಿ ಬೀಳ್ತಾ ಇದೆ. ನೋಡಿ ಇಷ್ಟು ಗಲೀಜಿರ್ತದೆ ಕಬ್ಬಿನ ಹಾಲಲ್ಲಿ. ಇದನ್ನು ಫಿಲ್ಟ್ರ್ ಮಾಡಿ ವೈಟ್ ಕಲರ್ ಬೆಲ್ಲ ಮಾಡ್ತಾರೆ ಇವರು. ಇದು ಬೇಕಿದ್ರೆ ನಿಮ್ಗೆ ಆರ್ಗ್ಯಾನಿಕ್ ಬೆಲ್ಲನೂ ಮಾಡ್ಕೊಡ್ತಾರಂತವ್ರು. ಆರ್ಗ್ಯಾನಿಕ್ ಬೆಲ್ಲ ಫಿಲ್ಟ್ರ್ ಮಾಡೋದಿಲ್ಲ, ಹಂಗೆ ಕುದಿಸ್ಬಿಟ್ಟು ಹಂಗೆ ಬೆಲ್ಲ ಮಾಡ್ತಾರೆ. ನೋಡಿ, ಈ ಕೊಪ್ರಿಕೆಯಿಂದ ಫಸ್ಟ್ ಒಂದು ಕೊಪ್ರಿಕೆಗೆ ಹಾಲೆಲ್ಲ ಬಿಟ್ಕೋತಾರೆ. ಬಿಟ್ಕೊಂಡು ಒಲೆ ಉರಿ ಹಾಕ್ತಾರಲ್ಲ, ಅದು ಈ ಕಡೆ ಬಿಟ್ಟಿದಾರಲ್ಲ, ಈ ಪೈಪ್ ಇಲ್ಲಿ ಹೋಗ್ತಾ ಇದೆಯಲ್ಲ, ಇದಕ್ಕೆ ಒಲೆ ಉರಿ ಹಾಕ್ತಾವ್ರು ಅವರು. ಈ ಇದರಲ್ಲಿ ಒಂದು ಸಲ ಬೆಲ್ಲ ಮಾಡಬೇಕು ಅಂದರೆ 2.5 ಗಂಟೆ ಟೈಮ್ ಆಗುತ್ತಂತೆ. ಈ ಬೆಲ್ಲ ಬರಬೇಕು ಅಂದರೆ 2.5 ಗಂಟೆ ಟೈಮ್ ಅಷ್ಟು ಕುದಿಸ್ಬೇಕು. ಆವಾಗಲೇ ಬೆಲ್ಲ ಬರೋದು. ಇವಾಗ ನಾವು ಕಜ್ಜಾಯಕ್ಕೆಲ್ಲ ಪಾಕ ಮಾಡ್ತೀವಲ್ಲ, ಅದು ಚೆನ್ನಾಗಿ ಕುದಿಸಿ ಎಳೆ ಪಾಕ ಮಾಡ್ತೀವಲ್ಲ, ಅದೇ ಥರ ಇವ್ರೂ ಇನ್ನು ಚೆನ್ನಾಗಿ ಕುದಿಸಿ ಪಾಕ ಮಾಡಿ ಆಮೇಲೆ ಬೆಲ್ಲ ಮಾಡೋದು. ನೋಡಿ ಎಷ್ಟು ಗಲೀಜಾಗೈತೆ ಹಾಲು. ಅದು ಬರೀ ಫಿಲ್ಟ್ರ್ ಮಾಡಿಬಿಟ್ರೆ ಅದು ಆರ್ಗ್ಯಾನಿಕ್ ಬೆಲ್ಲ. ಅದಕ್ಕೆ ಯಾವುದು ಸುಣ್ಣ, ಸೋಡಿಯಂ ಏನೂ ಹಾಕೋದಿಲ್ವಂತವ್ರು. ಆರ್ಗ್ಯಾನಿಕ್ ಬೆಲ್ಲನೂ ಅವರೇ ಮಾಡ್ಕೊಡ್ತಾರಂತೆ. ನೋಡಿ ಒಲೆ ಉರಿ ಹಾಕ್ತಾವ್ರೆ. ಈಗ ಮಡ್ಡಿ ಬಂತು ನೋಡಿರಿ. ಕುದೀತಾ ಈ ಥರ ಒಂದು ಸೈಡ್ಗೆ ಈ ಥರ ಗಲೀಜೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೆಗಿತಾ ಇದ್ದಾರೆ. ಇದೇ ಬೆಲ್ಲ ಮಾಡೋದು. ಅದೇನು ವೇಸ್ಟ್ ಆಗುತ್ತೆ, ತೆಗೆದು ಹಾಕ್ತಾ ಇದ್ರಲ್ಲ, ಅದೇನು ಸೋಡಾ ಎಷ್ಟು ಆಗ್ತಾ ಇದೆ ಇಷ್ಟಕ್ಕೆ? ಒಂಚೂರು ಒಂದು ಸ್ವಲ್ಪ, ಅದೇನೊಂದು 5 ಗ್ರಾಮ್ ಇಲ್ಲ. ತೋರಿಸಿ ಸೋಡಾ. ಅಡುಗೆ ಸೋಡಾ ನೀವು ಹಾಕ್ತಿರಲ್ಲ? ಅಡುಗೆ ಸೋಡಾನಾ? ಸುಣ್ಣ, ಮಾಮೂಲಿ ಸುಣ್ಣ, ಅದೇ ಬಟ್ಟೆ ಇದು ಕಪ್ಪೆ ಚಿಪ್ಪು ಸುಣ್ಣ, ಅದೇ ಫಿಲ್ಟರ್ ಆಗದಾ? ಏನದ? ಬೆಂಡೆಕಾಯಿ ತಿಂತೀರಲ್ಲ, ಅದ್ರ ಪೌಡ್ರು. ತೋರ್ಸದ ಬೆಂಡೆ ಪೌಡ್ರಾ? ಬೆಂಡೆ ಕಡ್ಡಿನಾರು ಹಾಕ್ಬೋದು, ಇದಾರು ಹಾಕ್ಬೋದು. ಓ, ಬೆಂಡೆ ಕಡ್ಡಿ ಇಲ್ಲಾಂದ್ರೆ ಪೌಡ್ರು ಅಷ್ಟೇ. ಫಿಲ್ಟರ್ ಆದಾಗ ಇದು ಪೌಡ್ರು, ಕಲರ್ ಪೌಡ್ರ್ ಇದು ಲಾಸ್ಟಲ್ಲಿ ಫಿಲ್ಟರ್. ಮಡ್ಡಿ ಎತ್ತಿದ್ರೆ ಆಮೇಲೆ ಅಷ್ಟೇನಾ? ಹಾಂ, ಸೋಡಾ, ಸುಣ್ಣ, ಬೆಂಡೆ ಪೌಡ್ರು ಅಷ್ಟೇ. ಬೆಂಡೆ ಕಡ್ಡಿ ಪೌಡ್ರು, ಬೆಂಡೆ ಕಡ್ಡಿ. ಇದು ಚಕ್ಕೆ. ಏನು ಚಕ್ಕೆ? ಗಟ್ಟಿ ಬರೀಕೆ ಬರ್ದೋಗಕ್ಕೆ ಸಪರೇಟ್ ಎತ್ತು ಚಕ್ಕೆ, ಸಪರೇಟ್ ಹೈಡ್ರೋ ಹಾಕ್ಕೊಡ್ತೀನಿ. ಗಟ್ಟಿ ಬರೋಕ್ಕೆ, ಕಲರ್ ಬರೋಕ್ಕೆ ಇದೆಲ್ಲ ಸರ್ಕಾರನ ಕೈಯಲ್ಲಿ ಆಗ್ಬೋದು. ಕರ್ಪೂರದಂಗೆ ಅದ ನೋಡಿ. ಬರೀ ಎಷ್ಟು ಒಂದು ಕೊಬ್ಬರಿಗೆ ಎಷ್ಟು ಹಾಕಿರಿ? ಇಂಥವು 2-3 ಹಾಕ್ತೀವಿ ಅಷ್ಟೇ. ಏನಾಗ್ತದೆ ಹೇಳು? ಸೋಡಾ ಎಷ್ಟಾಗ್ತದೆ? ಅದೇನು ಎಷ್ಟು ಗ್ರಾಮ್ ಅಂತ ಲೆಕ್ಕ? ಸುಮ್ಮನೆ ಒಂದು ಅರ್ಧ ಸ್ಪೂನ್. ಅರ್ಧ ಸ್ಪೂನು ಡಸ್ಟ್ ತೆಗಿಯಕ್ಕೆ. ಬೆಸ್ಟ್ ತೆಗಿಯೋಕ್ಕೆ ಈ ಸೋಡಾ ಹಾಕ್ಬಿಟ್ಟು ಮತ್ತೆ ಅದ್ರ ಗಲೀಜು ತೆಗಿಬೇಕಾ? ಅದು ಬರ್ತಲ್ಲ, ಅದು ಬೆಸ್ಟ್. ಅದು ಇನ್ನೊಂದು 2 ಸ್ಪೂನ್ ಸೋಡಾ ಹಾಕಿ ಫಿಲ್ಟರ್ ಮಾಡಿ ಆಮೇಲೆ ಪೌಡ್ರು.
ಇದೇನು 50 ಗ್ರಾಮ್ ಇದೇನಿದು ಹೇಳು ಇದೇ ಪೌಡ್ರು ಪೌಡ್ರು ಇಲ್ಲ ಎಷ್ಟಾಗ್ತಾ ಇದೆ ಒಂದು 50 ಗ್ರಾಮ್ ಬತ್ತೆ 50 ಗ್ರಾಮು ಕಲರ್ ನೋಡಿ ಹಾಕಿದ ತಕ್ಷಣ ನೋಡಿ ಪೂರ್ತಿ ಹಿಂಗೆ ಬರುತ್ತೆ ಹಂಗೆ ಆಯ್ತು ಇದೇನು ಸೋಡಿಯಮ್ಮ ಅದೇನದು ಅದೇನು ಸೋಡಾ ಇದು ಸೋಡಾ ಸೋಡಿಯಮ್ ಅದು ನೀರು ಬಿದ್ದರೆ ಬೆಂಕಿ ನೆಟ್ಕೊ ಬರುತ್ತೆ ಯಾವುದು ಅದು ಓ ಇದು ನಾನು ಹಾಕಿದ್ನಲ್ಲ ಚಂದ ಇದ್ರು ಹಾಂ ಅದು ಹಂಗೆ ಮೊದಲು ಸ್ಮೆಲ್ ಕುಡಿದ್ರೆ ಹಂಗೆ ಹೊಂಟಾಯ್ತದೆ ಎಲ್ಲ ಹುಷಾರಾಗುತ್ತೆ ಹಾಂ ಇದೆ ಆರ್ಗ್ಯಾನಿಕ್ ಸಿಂಪಲ್ ಆರ್ಗ್ಯಾನಿಕ್ ಇದೆ ಇದು ನನ್ನ ಸಿಂಪಲ್ ಕೆಮಿಕಲ್ ಹಾಕಲ್ಲ ಕಡೆ ಹೆಚ್ಚಿಗೆ ಮಾಡಿ ನೋಡಿ ಈ ಥರ ಫಿಲ್ಟ್ರ್ ಆಯ್ತು ನೋಡಿ ಯಾವ ಕಲರ್ ಬಂತು ಆ ಕಲರ್ ಹಾಲಿದ್ದದ್ದು ಈ ಕಲರ್ ಮಾಡ್ತಾರೆ 2.5 ಗಂಟೆ ಟೈಮ್ ಆಗುತ್ತಂತೆ ಇದು ಬೆಲ್ಲ ಬರೋದಕ್ಕೆ ಹಿಂಗೆ ಗುರಿ ಹಾಕ್ತಾನೇ ಇರಬೇಕು. ಇದೇ ಒಂದು ದೊಡ್ಡ ಕೆಲಸ ಅವರಿಗೆ, ಇದೇ ಕೆಲಸ ಅವ್ರದ್ದು, ಬೆಲ್ಲ ತೆಗಿಯೋದೇ ಇದೇ ಕೆಲಸ. ಒಂದು ದಿನಕ್ಕೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ತೆಗಿತಾರೆ, 3 ಸಲ 4 ಸಲನೂ ತೆಗಿತಾರಂತೆ. ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾರೆ, ಮಧ್ಯಾಹ್ನ ತನಕ. ಈಗ ಬೇಸಿಗೆ ಕಾಲ ಅಲ್ಲ, ಬಿಸಿ ಜಾಸ್ತಿ, ಕೂತ್ಕೊಳ್ಳೋಕ್ಕಾಗಲ್ಲ, ಕಾವು ಜಾಸ್ತಿ ಅಂದ್ಕೊಂಡು ಮಧ್ಯಾಹ್ನ ತನಕ ಅಷ್ಟೇ, ಇಲ್ಲಾಂದರೆ ಸಾಯಂಕಾಲ ತನಕನೂ ಮಾಡ್ತಾರೆ. ನೋಡಿ ಐತೆ ಬೆಲ್ಲ ಹಿಂಗೆ ಚೆನ್ನಾಗಿ ತಿರುಗಿಸ್ತಾ ಇರ್ತಾರೆ, ತಿರುಗಿಸಿ ಹಿಂಗೆ ಅದು ತೆಗೆದು ನೋಡಿದಾಗಲೇ ಅವರಿಗೆ ಒಂದು ಹದ ಗೊತ್ತಾಗುತ್ತೆ. ಆವಾಗ ಆಫ್ ಮಾಡಿಬಿಡ್ತಾರೆ. ಆಫ್ ಅಂದರೆ ಒಲೆ ಉರಿ ಹಾಕೋದು ಕಡಿಮೆ ಮಾಡ್ತಾರೆ. ಆವಾಗ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೋತಾರೆ ಬೆಲ್ಲನ. ನೋಡಿ ಒಲೆ ಉರಿ ಹಾಕೋದು ಕಡಿಮೆ ಆಯಿತು. ಈಗ ನೋಡಿ ಹೆಂಗೆ ಕುದೀತಾ ಐತೆ. ಬೇಕು ಅಂದರೆ ಬೆಲ್ಲ ಬೇಕು ಅಂದರೆ ಆರ್ಡ್ರ್ ಕೊಟ್ಟರೆ ಅವ್ರು ಮಾಡಿಕೊಡ್ತಾರಂತೆ. ನಮ್ಮ ನಂಬರ್ ಹಾಕಿ ನಾವು ಮಾಡಿಕೊಡ್ತಿರ್ತೀವಿ ಅಂತಲೂ ಹೇಳವ್ರೆ. ನೋಡಿ ರೆಡಿ ಆಯಿತು. ಇವಾಗ ಈ ಬೆಲ್ಲ ತೆಗೆದು ಈ ಥರ ಹಾಕ್ತಾರೆ ಸೈಡ್ಗೆ. ಅದು ಹೋಗಿ ಒಂದು ತೊಟ್ಟಿ ಥರ ಮಾಡವ್ರೆ, ಅದು ಅಲ್ಲೋಗಿ ಶಿಫ್ಟ್ ಆಗುತ್ತೆ. ಅದು ಎಲ್ಲ ಗೋರು ಹಾಕ್ಬಿಡ್ತಾರೆ ಅಲ್ಲಿಗೆ. ನೋಡಿ ಇದು ಬಂದ್ಬಿಟ್ಟು ಮಾರ್ಬಲ್ ಅಂತೆ, ಅದು ತೊಟ್ಟಿ ಥರ ಮಾಡವ್ರೆ. ಅಲ್ಲಿ ತಣ್ಣಗೆ ಮಾಡ್ಬೇಕು ಇದನ್ನು, ಒಂದು 10 ನಿಮಿಷನೋ 20 ನಿಮಿಷನೋ ಏನು ತಣ್ಣಗೆ ಮಾಡ್ತಾರೆ ಅದನ್ನು. ಆಮೇಲೆ ಅದು ಗಟ್ಟಿ ಆಗೋದು. ಫಸ್ಟ್ ಇದನ್ನ ಆರಿಸ್ಕೋತಾರೆ ಗಟ್ಟಿ ಆಗಲಿ ಅಂತ ಚೆನ್ನಾಗಿ. ನಾವು ಕಬ್ಬಿಗೆಲ್ಲ ಸುತ್ತಕೊಂಡು ತಿಂತಾಯಿದ್ದೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಇದನ್ನು ಕಬ್ಬಿಗೆ ಸುತ್ತಕೊಂಡು ನಾರು ಥರ ಬರುತ್ತೆ ಬೆಲ್ಲ, ಚೆನ್ನಾಗಿರ್ತದೆ. ಬೆಲ್ಲ ಅಂತ ಸುತ್ತ ಕಬ್ಬು ಅಂತ ಏನೋ ಹೇಳ್ತಾರೆ. ಆ ಥರ ಮಾಡ್ಕೊಂಡು ತಿನ್ನುವ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಒಬ್ಬರು ಆ ಥರ ಎಳಿತಾರೆ, ಎಲ್ಲ ಒಂದು ಸೈಡ್ಗೆ ಹಾಕ್ಕೊಂಡು ಫುಲ್ಲೆಲ್ಲ ಈ ತೊಟ್ಟಿ ಒಳಗಡೆ ಹಾಕ್ಕೊಂಡು ತಣ್ಣಗೆ ಮಾಡ್ತಾರೆ. ನೋಡಿ ಈ ಥರ ಆರಿಸ್ತಾ ಇರ್ತಾರೆ. ಈ ಥರ ಆರಿಸ್ತಾ ಗಟ್ಟಿ ಆಗುತ್ತೆ ಇದು. ಮನೇಲಿ ಇವಾಗ ಅವ್ರು ಹೇಳಿದ್ರಲ್ಲ ಅದೇ ಐಟಮ್ನ ನಾವು ಸ್ವಲ್ಪ ಹಾಕ್ಕೊಂಡು ಮನೇಲೇ ಟ್ರೈ ಮಾಡ್ಬೋದು ಬೆಲ್ಲನ. ಕಬ್ಬನ್ನ ಸ್ವಲ್ಪ ಜಾಸ್ತಿ ತಂದು ಈ ಥರ ಮನೇಲೇ ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿರ್ತದಲ್ವ. ಆವಾಗ ಚೆನ್ನಾಗಿರೋ ಒಂದು ವೀಡಿಯೋ ಬರ್ಬೋದು ಅನಿಸುತ್ತೆ ನನಗೆ. ನೋಡಿ ಈ ಥರ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾಯಿದ್ದೋ ನಾವು. ಆ ಬೆಲ್ಲ ಬರೋದೇ ಕಾಯ್ಕೊಂಡು ಇರೋದು. ಸ್ಕೂಲಿಂದ ಬರಬೇಕಾದ್ರೆ ಈ ಥರ ದಾರಿಯೇಕ ತಿನ್ಕೊಬರೋದು ಕಬ್ಬಿಗೆ ಹಿಂಗೆ ಸುತ್ಕೊಂಡು. ನೋಡಿ ತೋರಿಸ್ತೀನಿ ಯಾವ ಥರ ನಾರು ಥರ ಬರೀ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ನೋಡಿ ಈ ಥರ ಎಲ್ಲ ಕೆಳಗಡೆ ಎಲ್ಲ ಬೀಳ್ತದೆ, ತೆಳು ಬೆಲ್ಲ. ಹಿಂಗೆ ಸುತ್ತುತ್ತಾ ಇರಬೇಕು, ಇಲ್ಲಾಂದರೆ ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗುತ್ತದು. ಸುತ್ತುತ್ತಾ ಗಟ್ಟಿ ಆಗುತ್ತೆ ಅದು.
20 ನಿಮಿಷ ಏನೋ ತಣ್ಣಗೆ ಮಾಡ್ತಾರೆ ಅದನ್ನು. ತಣ್ಣಗೆ ಮಾಡಿ ಆಮೇಲೆ ಬಕೆಟ್ಗೆ ಹಾಕ್ಕೊಂಡು ತಗೋಗಿ ಅಚ್ಚೊಳಗಡೆ ಸುರಿತಾರೆ. ತುಂಬ ದಿನದಿಂದ ವೀಡಿಯೋ ಮಾಡಬೇಕು ಅಂತ ಇದ್ದೆ. ಅವತ್ತು ನಮಗೆ ವೀಡಿಯೋ ಸಿಕ್ತು, ನಾನು ಊರಿಗೆ ಹೋಗಿದ್ದೆ. ಅವತ್ತು ಬೆಲ್ಲ ತೆಗಿತಾಯಿದ್ರು, ಸರಿ ವೀಡಿಯೋ ಮಾಡೋಣ ಅಂತ ಮಾಡಿದೆ. ಪೂರ್ತಿಯಾಗಿ ವೀಡಿಯೋ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ಬೆಲ್ಲ ಯಾವ ಥರ ಮಾಡ್ತಾರೆ ಅಂತ. ಪೂರ್ತಿಯಾಗಿ ವೀಡಿಯೋ ನೋಡಿದ್ರೇ ಅರ್ಥ ಆಗೋದಿದು. ನೋಡಿ ಇವಾಗ ಸ್ವಲ್ಪ ತಣ್ಣಗಾಯಿತು, ಬಿಟ್ಟಿದ್ದಾರೆ ಇವಾಗ. ಇವಾಗ ಇಲ್ಲಿ ಒಂದು ಜಾಗ ಮಾಡ್ಕೊಂಡಿರ್ತಾರೆ ನೋಡಿರಿ. ಇವಾಗ ಎಷ್ಟು ಗಟ್ಟಿಯಾಗಿದೆ ನೋಡಿರಿ. ಈಗ ಈ ಬಕೆಟ್ಗೆ ಎಲ್ಲ ಬಿಟ್ಕೋತಾರೆ, ಅದು ಬಂದು ಅಲ್ಲಿ ಬೀಳುತ್ತೆ. ನೋಡಿ ಅರ್ಧ ಬಕೆಟ್ ತಗೊಂಡೋಗಿ ಇವಾಗ ಅಲ್ಲಿ ಇದಕ್ಕೆ ಅಚ್ಚಿಗೆ ಹಾಕ್ತಾರೆ. ಇವಾಗ ನಾವು ಬಕೆಟ್ಗೆ ಹಾಕಿದ್ರು ಅಷ್ಟೇ, ನಾವು ಯಾವ ಪಾತ್ರೆಗೆ ಹಾಕ್ತೀವಿ ಅದೇ ಥರ ಬೆಲ್ಲ ಬರುತ್ತೆ. ಇದು ಯಾವುದಕ್ಕಾದ್ರೂ ಹಾಕಿ ಇಡ್ಬೋದು ಬೇಕಿದ್ರೆ. ಒಂದು ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ, ಗ್ಲಾಸ್ಗೆ, ಲೋಟಕ್ಕೆ ಏನಾರು ಹಾಕಿಟ್ರೆ ಅದೇ ಥರ ಬರುತ್ತೆ. ನೋಡಿ ಇವರ ಇದಕ್ಕೆ ಅಚ್ಚಿಗೆ ಹಾಕ್ತಾವ್ರಿ. ಇದು ಕುರಿ ಕಾಲು ಅಚ್ಚು, ದೊಡ್ಡ ಅಚ್ಚು. ಇವು ಫುಲ್ಲಾಗಿ ಹಾಕ್ಬೇಕಂತೆ, ಆವಾಗಲೇ ಅಂತೆ ಸ್ವಲ್ಪ ದಪ್ಪ ಬರುತ್ತೆ ಬೆಲ್ಲ. ತೆಳುಗೆ ಹಾಕ್ಬಿಟ್ರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ ಅಂತ ಫುಲ್ಲಾಗಿ ಎಲ್ಲ ಕವರ್ ಮಾಡ್ತಾರೆ ಅದನ್ನು. ಇಷ್ಟು ವರ್ಷ ನಾವು ಹೋಗಿ ನಾವು ನೋಡ್ತಾನೆ ಇರಲಿಲ್ಲ ಬೆಲ್ಲ ಯಾವ ಥರ ಮಾಡ್ತಾರೆ ಅಂತ ನೋಡ್ತಾ ಇದ್ದು ಅಷ್ಟೇ. ಅದು ಏನು ಹಾಕ್ತಾರೆ ಅಂತಲೂ ನೋಡ್ತಾ ಇರಲಿಲ್ಲ, ನೋಡಿರಲಿಲ್ಲ ನಾವು. ಇವಾಗಲೇ ವೀಡಿಯೋ ಮಾಡಬೇಕು ಅಂತಲೇ ಹೋಗಿ ನೋಡೋದು ನಮಗೆ, ಓ ಈ ಥರ ನಾವು ಬೆಲ್ಲ ಮಾಡೋದು ಇದನ್ನು ಅಂತ. ನೋಡಿ ಮತ್ತೆ ಇನ್ನೊಂದು ಸಲ ಹಾಲು ಇನ್ನಿಷ್ಟು ಉಳಿದಿದೆ ಹಾಲು. ಮತ್ತು ಇದನ್ನು ಮತ್ತೆ ಕಾಯಿಸ್ತಾರೆ, ಹಾಲನ್ನ ಮತ್ತೆ ಕುದಿಸ್ತಾರೆ ನೋಡಿರಿ. ಒಂದಾದ್ಮೇಲೆ ಒಂದು ಶಿಫ್ಟ್ ಮಾಡ್ತಾನೇ ಇರ್ತಾರೆ. ಇದು ಬಂದ್ಬಿಟ್ಟು ವೇಸ್ಟ್ದು, ಆ ವೇಸ್ಟ್ ತೆಗ್ದು ಹಾಕ್ತಾಯಿದ್ರಲ್ಲ ಅದನ್ನು, ಇದು ಅಲ್ಲಿ ಮುಟ್ಟಿದ್ದಾರೆ ನೋಡಿರಿ. ಕೆಳಗಡೆ ಎಲ್ಲ ಹಾಲಿರ್ತದಲ್ಲ ಅದನ್ನೆಲ್ಲ ಇನ್ನೊಂದು ಕೊಬ್ಬರಿಗೆಗೆ ಹಾಕೊಬಿಡ್ತಾರೆ. ಇನ್ನು ಮೇಲ್ಗಡೆದು ಗಟ್ಟಿದ ಬಿಸಾಕ್ತಾರೆ ಅದನ್ನು, ಅದು ವೇಸ್ಟ್ ಅದು. ನೋಡಿ ಇಷ್ಟು ಇದು ಈ ಮಾಮೂಲಿ ಹಂದಿಗಳಿಗೆಲ್ಲ ಇರ್ತಾವಲ್ಲ ಅದು ಕೊಟ್ಬಿಡ್ತಾರಂತೆ ಅದನ್ನು. ನೋಡಿ ಅಚ್ಚು ಅದು ಒಂದು 2 ಅವರ್ ಏನೋ ಇತ್ತೇನೋ ಗಟ್ಟಿಯಾಗಿತ್ತು. ಅದನ್ನು ಅದು ಉಲ್ಟಾ ಮಾಡಿದ್ರೆ ಆ ಥರ ಅಚ್ಚು ಬೆಲ್ಲ ಬರುತ್ತೆ ನೋಡಿ. ಇಷ್ಟೇ ಬೆಲ್ಲ ಮಾಡೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದರೂ ಆರ್ಗ್ಯಾನಿಕ್ ಬೆಲ್ಲ ಬೇಕು ಅಂದರೆ ಇಲ್ಲಿ ಆರ್ಡ್ರ್ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರಂತೆ. ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ. ವೈಟ್ ಕಲರ್ ಬೆಲ್ಲನಾದರೂ ಮಾಡಿಕೊಡ್ತಾರೆ, ಇಲ್ಲಾಂದರೆ ಆರ್ಗ್ಯಾನಿಕ್ ಬೆಲ್ಲನಾದರೂ ಮಾಡಿಕೊಡ್ತಾರಂತೆ. ಡಿಸ್ಕ್ರಿಪ್ಷನಲ್ಲಿ ನಾವು ನಂಬರ್ ಹಾಕಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರಂತೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.